ನೀನು ಒಂದ್ 25 ಜನರ ಕರ್ಕೊಂಡು ಹೋದ್ರೆ ಯಾರು ಯಾರು ಇಲ್ಲ ಸರ್. ಊರಲ್ಲಿರುವಂತ ಹಿರಿಯರು 4 ಜನ ಅಷ್ಟೇ ಬಂದಿದ್ರು ಸರ್. ಇವ್ರು ಏನು ರೆಸ್ಪಾನ್ಸ್ ಮಾಡ್ಲಿಲ್ಲ ಸರ್. ನಮ್ನು ಒಳಗ್ ಕರ್ಕೊಲಿಲ್ಲ ಸರ್. ನಾನು ನಮ್ಮ ಮಮ್ಮಿ ನಮ್ಮಪ್ಪ ಹೊರಗ ಬಿಸಿಲಲ್ಲೇ ನಿಂದ್ರಿಸಿದ್ರಿ ಸರ್ 3 ತಾಸು. ಅವ್ರ ಆಮೇಲೆ ಹಿರಿಯರ್ನ ಕರ್ಕೊಂಡ್ರಿ ಸರ್. ಅವ್ರ ಏನ್ ಹೇಳಿದ್ರು ಇವ್ರು ಏನೋ ಒಪ್ಕೊಳ್ಳಿಕ್ಕೆ ತಯಾರಿಲ್ಲ ಸರ್. ನಾನು ಸೂಸೈಡ್ ಮಾಡ್ಕೋತೀನಿ, ಕೈ ಕೊಯ್ಕೋತೀನಿ, ಕಾಲ್ ಕೊಯ್ಕೋತೀನಿ ಹಿಂಗೆಲ್ಲ ಹೆದರ್ಸಿರಿ ಗಂಡಿಗೆ. ಗಂಡ ಏನ್ ಮಾಡ್ಬೇಕು? ಗಂಡನ ಪ್ರೀತಿಯಿಂದ ಗೌರವದಿಂದ ಕಾಣಬೇಕು. ಅವಾಗ ಗಂಡನು ಸಹಿತ ಪ್ರೀತಿ ತೋರಿಸ್ತಾನೆ ಅಲ್ವಾ? ಸುಳ್ಳು ಹೆದರ್ಸಂಗಿದ್ರೆ ಆಮೇಲೆ ನಾಳೆ ರಾತ್ರಿ ಮರೆಯ ಮಕ್ಕೊಂಡಾಗಿ ಇವಳೆಲ್ಲ ಮ್ಯಾಲ ಹತ್ಕೊಂಡು ಹೋಗಿ ಮ್ಯಾಲಿಂದ ಹಾರಿದ್ರೆ ಏನ್ ಮಾಡೋಕು ಅನ್ಕೊಂಡು ಭಯ ಇದ್ರೆ ಗಂಡ ಮಲ್ಕೊಳ್ಳೋದ್ ಹೆಂಗೆ? ಅಂತ ವ್ಯಕ್ತಿ ಜೊತೆ ಜೀವನ ಸಹಬಾಳ್ವೆ ಮಾಡೋದ್ ಹೆಂಗೆ? ಅದಕ್ಕೇನೇ ಸಮಸ್ಯೆ ಇದ್ರು ಒಳ್ಳೆ ಒಂದು ಥೆರಪಿಸ್ಟ್ ಅದಕ್ಕೆ ಕರ್ಕೊಂಡೋಗಿದ್ದ ಗಂಡ ಬೇಕಾ? ಯಾವ್ದಾರು ಒಬ್ಬ ಒಳ್ಳೆ ಥೆರಪಿಸ್ಟ್ ಅತಿಗೆ ಹೋಗಿ ಒಳ್ಳೊಳ್ಳೆ ಡಾಕ್ಟರ್ಸ್ ಇದ್ದಾರೆ ನಿಮ್ಮಲ್ಲೆಲ್ಲ. ಒಳ್ಳೊಳ್ಳೆ ಡಾಕ್ಟರ್ ವಿನೋದ್ ಕುಲಕರ್ಣಿ ಅಂತಿದ್ದಾರೆ, ಯಾರೊಬ್ರು ಡಾಕ್ಟರ್ ಪಾಂಡ್ರಂಗಿ ಅಂತಿದ್ದಾರೆ, ಒಳ್ಳೊಳ್ಳೆ ಡಾಕ್ಟರ್ಸ್ ಎಲ್ಲ ಇದ್ದಾರೆ ಇಲ್ಲಿ ಉತ್ತರ ಕರ್ನಾಟಕದಲ್ಲಿ. ಅಂತವರತ್ತಿಗೆ ಹೋಗಿ ಅಥವಾ ಒಂದೆಲ್ಲೋ ರಾಮಕೃಷ್ಣ ಮಿಷನ್ನಿಗೆ ಹೋಗಿ ಅಥವಾ ನಮ್ಮ ಸಿದ್ಧಾರೂಢ ಮಠಕ್ಕೆ ಹೋಗಿ ಕುತ್ಕೊಂಡು ಸಾವಧಾನವಾಗಿ ಸಾತ್ವಿಕತೆ ಎಲ್ಲ ತಂದ್ಕೊಂಡು ಮಾಡಂಗಿದ್ರೆ ಜೀವನ ನಡೀತದೆ. ಅದು ಬಿಟ್ಕೊಂಡು ಹೊಡೆದಿದ್ದಕ್ಕೆಲ್ಲ ನಾವು ಆ ರೀತಿ ಕಾನೂನು ಕೋರ್ಟು ಅನ್ನಂಗಿದ್ರೆ ಹೆಂಗಾಗ್ತದೆ? ನಮ್ದು ಸಹಿತ ಒಂದು ಪಾಶ್ಚಿಮಾತ್ಯ ಸಮಾಜ ಆಗಿ ಪರಿವರ್ತನೆ ಹೊಂದ್ತದೆ. ಅವಾಗ ಏನಾಗ್ತದೆ? ನಮ್ಮ ನಾಗರಿಕತೆ ಹಾಳಾಗಿ ಹೋಗ್ತದೆ. ಯಾವ ಫ್ಯಾಮಿಲಿ ಉಳಿತಾವ್?